ಯಾವಾಗ ನೀನು ಸಂತೋಷವಾಗಿರ್ತೀಯ, ಯಾವಾಗ ನೀನು ಆನಂದವಾಗಿರ್ತೀಯ, ಯಾವಾಗ ದೇವರನ್ನು ನೋಡಿ ದೇವರು ಕೊಡುವ ಉತ್ತರವನ್ನು ನೋಡಿ ಸಂತೋಷವಾಗಿರ್ತೀಯ, ಅಷ್ಟೇ ಸೈತಾನನು ಕಾರ್ಯ ಮಾಡ್ತಾನೆ. ನಾವು ಅಂದ್ಕೋಬಹುದು ಈಗೆಲ್ಲ ಸರಿಯಾಗಿದೆಯಪ್ಪ, ಎಲ್ಲ ದೇವರು ನನ್ನ ಚಲೋ ನಡೆಸ್ತಾ ಇದ್ದಾರೆ, ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಳ್ಬೋದು. ಯಾವಾಗಲೂ ಸೈತಾನನು ಯಾವ ರೀತಿಯಲ್ಲಿ ನನ್ನ ಕೆಳಗಡೆ ಬೀಳಿಸ್ಬೇಕು, ಯಾವ ರೀತಿಯಲ್ಲಿ ಕಾಲಿಡಿದು ನಿನ್ನ ಎಳಿಬೇಕೆಂಬುದಾಗಿ ಸೈತಾನ ಎದುರು ನೋಡ್ತಾ ಇರ್ತಾನೆ. ಇವ್ರಿಗೂ ಸಹ ಹಾಗೆ ನೋಡಿದ್ರು. ರಾಜನ ಒಂದು ಆಜ್ಞೆಯನ್ನು ಬರೆದ, ಎಲ್ಲರೂ ಕೂಡ ಇದಕ್ಕೆ ಅಡ್ಡ ಬೀಳ್ಬೇಕು, ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಇದಕ್ಕೆ ಎಲ್ಲರೂ ಕೂಡ ಅಡ್ಡ ಬಿದ್ದು ಆರಾಧನೆ ಮಾಡಿ ಆರಾಧಿಸಬೇಕಂತ ಹೇಳಿದ್ರು. ಆದ್ರೆ ದಾನಿಯೇಲನು ರಾಜನ ಒಳ್ಳೆ ಪೋಸ್ಟಲ್ಲಿ ಇದ್ದಾನೆ. ದಾನಿಯೇಲನು ಒಳ್ಳೆ ಪೋಸ್ಟಲ್ಲಿ ಇರೋದ್ರಿಂದ ಈ ಕೆಳಗಡೆ ಇರುವಂಥ ಶದ್ರಕ್ ಮೇಷ ಅಬೇದ್ನೆಗೋ ಇವರಿದ್ದಾರಲ್ಲ, ಇವರು ಕೆಳಗಡೆ ಸಣ್ಣ ಪೋಸ್ಟಲ್ಲಿ ಇದ್ದಾರೆ. ಅದಕ್ಕೆ ಎಲ್ಲರ ಜೊತೆ ಇವರನ್ನು ಕೂಡ ಗುಂಪಿನಲ್ಲಿ ಹಾಕ್ಬಿಟ್ರು. ಎಲ್ಲ ಸುತ್ತಮುತ್ತಲಿರುವ ಎಲ್ಲ ಊರಿನ ಜನ ಎಲ್ಲ ಬಂದರು, ಎಲ್ಲರೂ ತಲೆಬಾಗಿ ಅವರು ಹೇಳಿದ ಹಾಗೆ ಅದಕ್ಕೆ ನಮಸ್ಕರಿಸಿ ಆರಾಧನೆ ಮಾಡಿದರು. ಈಗ ದೇವರೊಂದು ಹೇಳ್ತಾ ಇದ್ದಾನೆ, ರಾಜ ಒಂದು ಹೇಳ್ತಾ ಇದ್ದಾನೆ. ದೇವರೇನು ಹೇಳ್ತಾ ಇದ್ದಾನೆ ನೋಡ್ರಿ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ನೇ ವಚನ. ಇಸ್ರಾಯೇಲಿಗೆ ಹೇಳಿದಂತ ಮಾತು, ನಾನು ನಿಮ್ಮ ತಂದೆ ಇದ್ದೇನೋ, ನನ್ನನ್ನು ನೀವು ಆರಾಧನೆ ಮಾಡಬೇಕು, ನಾನು ನಿಮ್ಮನ್ನು ಕಾಪಾಡಿದವನು, ನಾನು ನಿಮ್ಮ ಜೊತೆ ಇರುವವನು, ನಾನೇ ನಿಮ್ಮನ್ನು ನಡೆಸುವವನಾಗಿದ್ದೇನೆ, ನಾನೇ ಎಲ್ಲವನ್ನು ಸೃಷ್ಟಿ ಮಾಡಿದವನು, ನಿನ್ನನ್ನು ಕೂಡ ನಾನೇ ಸೃಷ್ಟಿ ಮಾಡಿದ್ದೇನೆ, ಅದಕ್ಕಾಗಿ ನೀನು ನನಗೆ ಬಿಟ್ಟು ಯಾರಿಗೂ ಕೂಡ ಏನು ಮಾಡಬೇಡ, ಕೈ ಮುಗಿಬೇಡ ಅಂತ ದೇವರು ಹೇಳಿದ್ದಾರೆ. ಹಲ್ಲೆಲೂಯಾ. ಗಮನಿಸಿ, ಈಗ ರಾಜನ ಮಾತಿದೆ, ದೇವರ ಮಾತಿದೆ. ಈಗ ರಾಜನ ಮಾತು ಕೇಳಬೇಕಾ, ದೇವರ ಮಾತು ಕೇಳಬೇಕಾ? ಬಂತು ದೊಡ್ಡ ಸಮಸ್ಯೆ. ರಾಜ ಏನ್ ಹೇಳ್ದ, ಎಲ್ಲರೂ ಕೂಡ ಅಡ್ಡ ಬಿದ್ದು ಆರಾಧನೆ ಮಾಡ್ಬೇಕಂತ ಹೇಳಿದ್ರು. ಎಲ್ಲರೂ ಅಡ್ಡ ಬಿದ್ದು ಆರಾಧನೆ ಮಾಡಿದ್ರು. ಆದ್ರೂ 3 ಜನ ಮಾತ್ರ ಅಡ್ಡ ಬೀಳಲಿಲ್ಲ. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಅವರು ಅಡ್ಡ ಬೀಳಲಿಲ್ಲ. ಯಾಕೆ? ಕಾರಣ ಏನಂದ್ರೆ ದೇವರ ವಾಕ್ಯವನ್ನು ಅವ್ರು ಹಿಡಿದುಕೊಂಡ್ರು. ಏನನ್ನ ಅವ್ರು ಹಿಡಿದುಕೊಂಡ್ರು? ದೇವರ ಮಾತು, ದೇವರ ವಾಕ್ಯವನ್ನ ಅವರು ಬಿಗಿಯಾಗಿ ಹಿಡಿದುಕೊಂಡರು. ಯಾವ ಟೈಮಲ್ಲಿ ಹಿಡ್ಕೊಂಡ್ರು ಗೊತ್ತಾ? ಎಲ್ಲ ಚಲೋ ನಡೆದಾಗಲ್ಲ. ಇವತ್ತು ಬಹಳ ಜನ ಎಲ್ಲ ಚಲೋ ನಡೆದಾಗ ಒಳ್ಳೆ ಬೈಬಲ್ ಹಿಡ್ಕೊಂಡು ದೇವರ ಆಲಯಕ್ಕೆ ಬರ್ತೇವೆ, ಎಲ್ಲ ಸರಿಯಾಗಿ ನಡೆಯುವಾಗ ಮನೆಯಲ್ಲಿ ಓದಿ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ಕಷ್ಟದಲ್ಲಿ ಸಮಸ್ಯೆ ಬರುವಾಗ ಹೇಗಿರ್ತೇವೆ? ಮೊದಲೇ ಹೇಳಿದೆ ಬೆಕ್ಕಿನ ರೀತಿಯಲ್ಲಂತ. ಆದ್ರೆ ಇವರು ಬೆಕ್ಕಿನ ರೀತಿಯಲ್ಲಿ ಇಲ್ಲ. ಇವರ ವಿಶ್ವಾಸ ಹೆಂಗಿದೆ ಅಂದ್ರೆ, ಜೋ ಹಮ್ ಲೋಗ್ ಮರೆ ತೋ ಪರ್ವಾನೆ ಪ್ರಭು ಕೆ ಲಿಯೆ ಹಮ್ ಜೀತೆ ಹೈ. చనిపోయినా పర్వాలేదు, దేవుని మాటని మనం కైకొని నడుస్తామని దేవుని పక్షమే నిలబడారు వారు. ಹಲ್ಲೆಲೂಯಾ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ದೇವರಿಗೋಸ್ಕರ ನಿಂತುಕೊಳ್ಬೇಕ್ರಿ. ದೇವರ ವಾಕ್ಯಗೋಸ್ಕರ ನಿಂತುಕೊಳ್ಳುವಾಗ ದೇವರು ನಮಗೋಸ್ಕರ ದೇವರು ನಿಂತುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಇವರು ದೇವರಿಗೋಸ್ಕರ ನಿಂತುಕೊಂಡ್ರು. ಎಲ್ಲರೂ ಅಡ್ಡ ಬಿದ್ದು ರಾಜ ಹೇಳಿದಾಗ ಹೇಳಿದ್ರು. ನೋಡಿ, ಈ ರಾಜನ ಹೇಳ್ತಾ ಇದ್ದಾನೆ, ಏನಪ್ಪ ನನ್ನ ಮಾತು ನೀವು ಕೇಳಲ್ವಾ? ಸಾರ್ ನಿನ್ನ ಮಾತು ಕೇಳ್ತೇವೆ, ಏನು ಹೇಳಿದ್ರು ಕೇಳ್ತೇವೆ, ಇದೊಂದು ಮಾತನ್ನ ಬಿಟ್ಟು. ಯಾಕೆ ಗೊತ್ತಾ? ಅವರು ಸರಿಯಾಗಿ ದೇವರನ್ನು ತಿಳ್ಕೊಂಡಂತ ವಿಶ್ವಾಸಿಗಳು. ಆಮೆನ್. ಪಕ್ಕದೊಳಗೆ ಹೇಳ್ರಿ, ನೀನು ಬಲವಾಗಿರ್ಬೇಕಾದ್ರೆ ಸರಿಯಾಗಿ ನೀನು ದೇವರ ಬಗ್ಗೆ ತಿಳ್ಕೊಂಡಿರ್ಬೇಕು. ಹೇಳ್ರಿ, ಪಕ್ಕದಲ್ಲಿ ಹೇಳಿ, ನೀನು ಬಲವಾಗಿ ನಿಂತ್ಕೋಬೇಕಾದ್ರೆ ನೀನು ದೇವರು ಯಾರಂತ ತಿಳ್ಕೊಂಡಿರ್ಬೇಕು. ನೋಡಿ, ಕಷ್ಟ ಬಂದಾಗ ದೇವರಿಗಾಗಿ ನಿಂತ್ಕೋಬೇಕ್ರಿ. ಇವರು ದೇವರಿಗೋಸ್ಕರ ನಿಂತುಕೊಂಡ್ರು. ಅವಾಗ ರಾಜನ ಕೆಳಗಡೆ ಇರುವಂತ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ, ರಾಜ ನೀನು ಆಜ್ಞೆ ಬರ್ದಿದೆಯಲ್ಲ? ಹೌದು, ನಾನು ಬರ್ದಿದ್ದೇನೆ ಆಜ್ಞೆ. ಎಲ್ಲರೂ ಅಡ್ಡ ಬಿಡಬೇಕಂತ ಹೇಳಿದೆಲ್ಲ? ಹೌದು ಹೇಳಿದೆ. ಎಲ್ಲರೂ ಕೂಡ ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ? ಹೌದು ನಾನು ಹೇಳಿದೆ. ಈಗ ಯೆರೂಸಲೇಮಿನಿಂದ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬಂದಿದ್ದಿಲ್ಲ, ಈಗ 3 ಜನ ಮಾತ್ರ ಅಡ್ಡ ಬಿದ್ದಿಲ್ಲ. ರಾಜನಿಗೆ ಕೋಪ ಬಂತು. ಹೌದಲ್ವಾ? ಯಾರಾದ್ರೂ ಮಾತು ಕೇಳಿ ಅಂದ್ರೆ ಕೋಪ ಬರ್ತದ, ಸಂತೋಷ ಆಗ್ತದ? ನಮ್ಮ ಮಕ್ಕಳನ್ನ ಮಾತು ಕೇಳಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಸಡನ್ಲಿ ಏನದ ತಗೊಂಡು ಹೊಡಿತೀವಿ. ರಾಜನ ಕೂಡ ಬಹಳ ದೊಡ್ಡ ಕೋಪ ಬಂತು. ನನ್ನ ಮಾತು ಮೀರವ್ರು ಯಾರು ಇವರು? ನನ್ನ ಮಾತನ್ನ ಮೀರ್ತಾರ ಇವರಂತ ದೊಡ್ಡ ಕೋಪ ಬಂತು. ನೋಡ್ರಿ, ಅವರ ಮನಸ್ಸಲ್ಲಿ ರಾಜನ ಮಾತು ಮೀರಬೇಕಂತ ಆಸೆ ಇಲ್ಲ. ಅವ್ರ ಮನಸ್ಸಲ್ಲಿ ಏನಂದ್ರೆ ದೇವರ ಸ್ಥಾನವನ್ನ ಯಾರಿಗೂ ಕೊಡಬಾರದು ಅಂತ ಅವರ ಆಸೆ. ದೇವರು ಅದನ್ನು ಹೇಳಿದ್ರು, ನನಗೆ ಸಲ್ಲಬೇಕಾದ ಗೌರವ ಯಾರಿಗೂ ಸಲ್ಲಗೊಳಿಸುವುದಿಲ್ಲ. ಈ ಸ್ಥಳದಲ್ಲಿ ಕುಂತಿರುವಂತ ದೇವರ ಮಕ್ಕಳು ನೀವು ಯಾರೇ ಆಗಿರಬಹುದು, ನೀನು ಸರಿಯಾಗಿ ನಿನ್ನ ದೇವರನ್ನು ತಿಳ್ಕೊಂಡ್ರೆ ಆತನ ಮಾತ್ರ ನಿನ್ನ ಆರಾಧನೆ ಮಾಡ್ತೀಯ. ನಿನ್ನ ದೇವರನ್ನ ಸರಿಯಾಗಿ ತಿಳ್ಕೊಂಡ್ರೆ ಆತನು ಯಾರಂತ ನಿನ್ನ ಜೀವನದಲ್ಲಿ ನೀನು ಅನುಭವ ಮಾಡ್ತೀಯ. ಇವರು ಸರಿಯಾಗಿ ತಿಳ್ಕೊಂಡಿದ್ರಿಂದ ಆ ವಾಕ್ಯವನ್ನು ಹಿಡಿದುಕೊಂಡು ನಡೆಯುವಾಗ ರಾಜನಿಗೆ ಬಹಳ ಕೋಪ ಬಂತು.
ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ಪರವಾಗಿಲ್ಲಪ್ಪ, ಒಂದ್ಸಾರಿ ನನಗೆ ಕೋಪ ತರಿಸಿದ್ರೆ ಪರವಾಗಿಲ್ಲ, ಈಗಲೂ ಪರವಾಗಿಲ್ಲ, ಈಗ ನಾನು ಅಷ್ಟೇ ಇದ್ದೇನೆ, ನನ್ನ ಮುಂದಾದ್ರೂ ಅಡ್ಡ ಬೀಳ್ರಿ, ನಾನು ನೋಡ್ತೀನಿ ನೀವು ಅಡ್ಡ ಬೀಳೋದನ್ನ, ನನ್ನ ಮಾತು ಕೇಳೋದು ನೀವು ನೋಡ್ತೀನಿ ಎಂಬುದಾಗಿ ಹೇಳ್ದ. ನೀವು ರೆಡಿ ಇದ್ರೆ ತುತ್ತೂರಿ ಕೊಳಲು ಕಿನ್ನರಿ, ಮತ್ತೆ ನಾನು ತುತ್ತೂರಿ ಕೊಳಲು ಕಿನ್ನರನ್ನ ಊದಿಸ್ತೇನೆ, ತಂಬೂರು ವೀಣೆ ವಾಗಲ ಮುಂತಾದ ಸಕಲ ವಾದ್ಯಗಳಿಂದ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ. ಅವರು ದೇವರಿಗೋಸ್ಕರ ನಿಂತುಕೊಂಡಾಗ ಗಮನಿಸಿ, ದೇವರ ಪಕ್ಷ ನಿಂತುಕೊಂಡಾಗ ನೆಬೂಕದ್ನೆಚ್ಚರ ಹೇಳ್ತಾ ಇದ್ದಾನೆ, ಈಗಲಾದ್ರೂ ಪರವಾಗಿಲ್ಲ, ನಾನು ಹೇಳ್ದಂಗ ಮಾಡ್ರಿ. ಅವಾಗ ಅವ್ರೇನ್ ಹೇಳಿದ್ರು ನೋಡ್ರಿ, ಇದನ್ನು ಕೇಳಿ ಶದ್ರಕ್ ಮೇಷಕ್ ಈ ಮಾತನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಹೇಳ್ತಾ ಇದ್ರೆ, ರಾಜ ಒಂದು ಮಾತು ನಿಮಗೆ ನೆನಪಿರ್ಲಿ, ನಮ್ಮ ದೇವರ ಇಷ್ಟ ಇದ್ರೆ ನಮ್ಮನ್ನ ಕಾಪಾಡ್ತಾನೆ, ನಮ್ಮೊಂದು ವೇಳೆ ನಮ್ಮ ದೇವರ ಇಷ್ಟ ಇಲ್ಲ ಅಂದ್ರೆ ನಾವು ದೇವರಿಗಾಗಿ ಸಾಯ್ತೀವಿ. ಆದ್ರೂ ಒಂದು, ನಾವು ದೇವರು ನಂಬಿದವರು, ದೇವರ ವಾಕ್ಯವನ್ನು ಹಿಡ್ಕೊಂಡು ನಡೆಯುವವರು, ದೇವರಿಗೆ ವಿರೋಧವಾಗಿ ಮಾತ್ರ ನಾವು ಜೀವನ ಮಾಡಲ್ಲ, ಸೊ ದೇವರ ಮಾತನ್ನು ಮೀರಿ ನಾವು ನಡೆಯಲ್ಲ ಅಂತೆಂಬುದಾಗಿ ಹೇಳಿದ ಮಾತನ್ನ ರಾಜನ ಕೇಳಿ ಬಹಳ ಕೋಪಗೊಂಡನು. ಬೈಬಲ್ ಹೇಳ್ತದೆ, ಪ್ರತಿದಿನ ಆ ಬೆಂಕಿಯನ್ನು ಉರಿಸುವ ರೀತಿಯಲ್ಲಿ ಆ ದಿನ 7ರಷ್ಟು ಉರಿಸಿದ್ರಂತೆ. ಅವಾಗ ಹೇಳ್ತಾ ಇದ್ರೆ, ಬನ್ರಿ ಇವರನ್ನು ಹಿಡ್ಕೊಂಡು ಆ ಬೆಂಕಿಯಲ್ಲಿ ಹಾಕೋಣ ಎಂಬುದಾಗಿ ಬೆಂಕಿಯಲ್ಲಿ ಅವರನ್ನು ತೆಗೆದುಕೊಂಡೇ ಹೋಗಿ ಏನ್ ಮಾಡಿದ್ರು, ಹಾಕಿದರು. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತದೆ, ಅವರು ದೇವರಿಗೋಸ್ಕರ ನಿಂತುಕೊಂಡಿದ್ದಕ್ಕಾಗಿ ಬೆಂಕಿಯಲ್ಲಿ ಹೂಲು ಕೂಡ ಅವರು ಸಿದ್ಧರಾದರು. ಹಲ್ಲೆಲೂಯಾ. ನೋಡಿ, ಬಲವಾದ ವಿಶ್ವಾಸಿಗಳಂದ್ರೆ ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಕಾಣಿಕೆ ಕೊಟ್ಟು ಹೋಗೋದಲ್ಲ ರೀ. ಬಲವಾದ ವಿಶ್ವಾಸಿಗಳಂದ್ರೆ ಏನು ಸಮಸ್ಯೆ ಬಂದರೂ ನಿಂತುಕೊಳ್ಳುವುದೇ, ಅದೇ ಬಲವಾದ ವಿಶ್ವಾಸ. ಹಲ್ಲೆಲೂಯಾ. ಏನು ಸಮಸ್ಯೆ ಬಂದರೂ ದೇವರ ವಾಕ್ಯವನ್ನು ಹಿಡ್ಕೊಂಡು, ದೇವರನ್ನು ಹಿಡ್ಕೊಂಡು ನೀವು ಮುಂದೆ ಸಾಗುವುದೇ ಬಲವಾದ ವಿಶ್ವಾಸ. ಅವರೇ ಬಲವಾದ ವಿಶ್ವಾಸಿಗಳು. ನೆಬೂಕದ್ನೆಚ್ಚರನು ಯೆರೂಸಲೇಮಿನಿಂದ 10,000 ಜನರನ್ನು ಹಿಡ್ಕೊಂಡು ಬಂದಿದ್ದಾರೆ. 2ನೇ ಅರಸುಗಳು 24ನೇ ಅಧ್ಯಾಯ 14ನೇ ವಚನದಲ್ಲಿ ಮಾತು ಬರೆಯಲ್ಪಟ್ಟಿದೆ. ಆದ್ರೆ 10,000 ಜನರಲ್ಲಿ ನಿಂತುಕೊಂಡಿದ್ದು ಎಷ್ಟು ಜನ? 4 ಜನ ಮಾತ್ರ. ಇವತ್ತು ನಮ್ಮ ಸಭೆಯಲ್ಲಿ ಇಂಥ ಸಮಸ್ಯೆ ಬಂದ್ರೆ ಅವಾಗ ಗೊತ್ತಾಗ್ತದೆ ಯಾರು ಬಲವಾದ ವಿಶ್ವಾಸಿಗಳು, ಯಾವುದು ಬಲವಾದ ವಿಶ್ವಾಸಿಗಳಲ್ಲ, ಯಾರು ನಿಜವಾಗಿ ದೇವರನ್ನು ಪ್ರೀತಿಸುವವರು, ಯಾರು ನಿಜವಾಗಿ ದೇವರನ್ನು ಪ್ರೀತಿಸುವವರಿಲ್ಲ ಅಂತ ಆವಾಗ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಕಷ್ಟಗಳು ಬಂದಾಗನೇ ಗೊತ್ತಾಗುತ್ತೆ ಯಾರು ನಿಂತ್ಕೊಳ್ಳೋರು, ಯಾರು ಓಡೋರು, ಯಾರು ಬರೋರು, ಯಾರು ಬಿಡೋರು, ಯಾರು ಪ್ರಾರ್ಥನೆ ಮಾಡೋರು, ಯಾರು ಸಂಪೂರ್ಣ ದೇವರೇ ಬೇಡಪ್ಪ ಅಂತೇಳಿ ಬಿಟ್ಟು ಹೋಗೋರು, ಆವಾಗ ಗೊತ್ತಾಗುತ್ತೆ. ಗಮನಿಸಿ, ಅಂತ ಸಮಯದಲ್ಲಿ ಅವ್ರು ಏನ್ ಮಾಡೋದು ಗೊತ್ತಾ? ಬೆಂಕಿಯಲ್ಲಿ ಹೋಳು ಕೂಡ ಇಷ್ಟಪಟ್ರಿ. ಯಾರ ನಿಮಿತ್ತ? ಯಾವುದರ ನಿಮಿತ್ತ? ದೇವರ ವಾಕ್ಯದ ನಿಮಿತ್ತ ರೀ. ದೇವರ ವಾಕ್ಯ ನಿಮಿತ್ತ ಬೆಂಕಿಗೆ ಹೋದ್ರು. ದೇವ್ರ ವಾಕ್ಯ ಹೇಳ್ತದೆ ಮಾಡಬೇಡ, ರಾಜ ಹೇಳ್ತಾನೆ ಮಾಡು. ದೇವ್ರ ವಾಕ್ಯ ಹೇಳ್ತದೆ ಮಾಡಬೇಡ, ರಾಜ ಹೇಳ್ತಾನೆ ಮಾಡು. ಅವ್ರು ದೇವ್ರ ಮಾತು ಹಿಡ್ಕೊಂಡು ದೇವ್ರು ಬೇಡ ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ಆ ವಾಕ್ಯ ಹಿಡ್ಕೊಂಡು ಅದಕ್ಕೋಸ್ಕರ ಎಷ್ಟು ಕಷ್ಟ ಬಂದರೂ ಕೂಡ ಪ್ರಾಣ ಕಳ್ಕೊಳ್ಳೋ ಕೂಡ ಅವ್ರು ರೆಡಿ ಆದ್ರು. ಹಲ್ಲೆಲೂಯಾ. ಅದು ದೇವರ ಮೇಲೆ ಇರುವಂತ ವಿಶ್ವಾಸ. ಅವ್ರು ಹೇಳಿದ ಮಾತೇನು ಗೊತ್ತಾ? ನಮ್ಮ ದೇವರ ಇಷ್ಟ ಇದ್ರೆ ನಮ್ಗೆ ಕಾಪಾಡ್ತಾರೆ. ಒಂದು ವೇಳೆ ಇಷ್ಟ ಇಲ್ಲ ಅಂದ್ರೆ ದೇವ್ರಿಗೋಸ್ಕರ ನಾವು ಏನ್ ಮಾಡ್ತೀವಿ? ಪ್ರಾಣವನ್ನ ಕೊಡುತ್ತೇವೆ. ಹಲ್ಲೆಲೂಯಾ. ಇಂಥ ಮಾತು ನಾವು ಹೇಳ್ಬೋದಾ? ನಮ್ಮ ದೇವ್ರ ಇಷ್ಟ ಇದ್ರೆ ಕಷ್ಟದಿಂದ ಹೊರಗಡೆ ತರ್ತಾನಪ್ಪ, ಇಲ್ಲಾಂದ್ರೆ ಈ ಕಷ್ಟದಲ್ಲಿ ದೇವ್ರು ಏನಾದ್ರೂ ನಮಗೆ ಮಾರ್ಗ ಮಾಡ್ತಾನೆ, ಇಲ್ಲಿ ಪರವಾಗಿಲ್ಲ, ಕಷ್ಟ ಬಂದ್ರು ಪರವಾಗಿಲ್ಲ, ದೇವ್ರು ಹೇಗಾದ್ರೂ ಮಾಡಿ ನಮ್ಮ ದಾಟಿಸ್ತಾನೆ ಅಂತ ಹೇಳ್ತೀವ? ನಾನು ಚರ್ಚಿಗೆ ಹೋಗ್ತಾ ಇದ್ದೀನಲ್ಲ, ನಾನು ಪ್ರಾರ್ಥನೆ ಮಾಡ್ತೀನಲ್ಲ, ಹೌದು, ಪಾಸ್ಟರ್ ಬಿ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ಅಮ್ಮರು ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ನಾನು ಸಭೆಗೆ ಇಷ್ಟು ಕಾಣಿಕೆ ಕೊಟ್ಟೆ, ನಾನು ಸಭೆಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೆ, ಯಾಕೆ ನನಗೆ ಈ ಕಷ್ಟ ಅನ್ನುವಂಥ ವಿಶ್ವಾಸಿಗಳನ್ನು ಇವತ್ತು ನಾವು ನೋಡ್ತೇವೆ. ಆದರೆ ಇವರು ಎಂದೂ ಹೇಳಿಲ್ಲ ದೇವರೇ ಯಾಕಪ್ಪ ಇಂಥ ಸಮಸ್ಯೆ ಬಂತಂತ ಹೇಳಿಲ್ಲ. ಅವ್ರಿಗೆ ಸರಿಯಾಗಿ ಗೊತ್ತು ದೇವರು ಯಾರು, ದೇವ್ರ ವಾಕ್ಯ ಏನಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತು. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ದೇವರು ಯಾರು, ದೇವ್ರ ವಾಕ್ಯ ಏನಂತ ತಿಳ್ಕೊಂಡವರು ದೇವರಿಗೆ ಯಾವಾಗಲೂ ಪ್ರಶ್ನೆ ಕೇಳಲ್ಲ. ಕೇಳ್ತಾರ? ಇವ್ರು ದೇವ್ರಿಗೆ ಪ್ರಶ್ನೆ ಕೇಳಿದ್ರ? ದೇವ್ರೇ ಬೆಂಕಿಗೆ ಹೋಗ್ಬೇಕಂತ ಸ್ವಾಮಿ ಏನ್ ಮಾಡ್ಬೇಕಂತ ಕೇಳಿದ್ರ? ಕೇಳಿಲ್ಲ. ಅವರಿಗೆ ಸರಿಯಾಗಿ ಗೊತ್ತು ನಮ್ಮ ದೇವರು ಕಾಪಾಡ್ತಾನೆ ಅಂತ. ಹಲ್ಲೆಲೂಯಾ. ನಾವು ಬೆಂಕಿಗೆ ಹೋದ್ರು ದೇವರು ನಮ್ಮನ್ನ ಕೈ ಬಿಡಲ್ಲ. ಗಮನಿಸಿ, ಅವ್ರ ದೇವರು ಯಾರಂತ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ನಾವು ತಿಳ್ಕೊಂಡಿದ್ದೇವೆ ನಮ್ಮ ದೇವರು ಯಾರಂತ. ಅವ್ರಿಗೆ ಗೊತ್ತು ಸರಿಯಾಗಿ ನಮ್ಮ ದೇವರು ನಮ್ಮನ್ನು ಕೈ ಬಿಡಲ್ಲ. ಯೇಸು ಸ್ವಾಮಿ ಹೇಳಿದಾನೆ, ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ, ಈಗ ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ, ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಅಂತ ಸ್ವಾಮಿ ಹೇಳಿದ್ದಾರೆ. ಈ ವಾಕ್ಯವನ್ನು ನಾವು ನಂಬುತ್ತೇವಾ? ಗಮನಿಸಿ, ಎಷ್ಟೋ ಜನ ದೇವರ ವಾಕ್ಯವನ್ನು ನಂಬಲ್ಲ.
ಏನ್ ನಂಬ್ತಾರೆ ಗೊತ್ತಾ? ಪರಿಸ್ಥಿತಿಗಳನ್ನು ನಂಬ್ತಾರೆ. ಓ ಈಗ ಒಳ್ಳೆ ದಿನಗಳು, ಓ ಇವು ಕಷ್ಟದ ದಿನಗಳು. ಪರಿಸ್ಥಿತಿ ನೋಡಿ ನಾವು ನಂಬರಲ್ಲ ರೀ. ನಮ್ಮ ದೇವ್ರ ವಾಕ್ಯ ಏನ್ ಹೇಳಿದೆ ಅದನ್ನು ನೋಡಿ ನಂಬುವರೇ ಬಲವಾದ ವಿಶ್ವಾಸಿಗಳು. ಹಲ್ಲೆಲೂಯಾ. ಗಮನಿಸಿ, ದೇವರ ನಿಮಿತ್ತ ಬೆಂಕಿಗೆ ಹೋದ್ರಿ, ದೇವರ ನಿಮಿತ್ತ ಸಾಯಕ್ಕೆ ಹೋದ್ರು. ನಮ್ಮಲ್ಲಿ ಎಲ್ಲ ಯವನಸ್ಥರುಗಳು ಬಹಳ ಜನ ಬಹಳ ಕಡೆ ಇಡೀ ಲೋಕದಲ್ಲಿ ಪ್ರಪಂಚದಲ್ಲಿ ಸಾಯಕ್ಕೆ ಹೋಗ್ತಾರೆ. ಎದಕ್ಕೋಸ್ಕರ ಸಾಯಕ್ಕೆ ಹೋಗ್ತಾರೆ ಗೊತ್ತಾ? ಕೆಲವರು ನಾನು ಪ್ರೀತಿಯಲ್ಲಿ ಫೇಲ್ ಆಗಿದ್ರೆ ಅಂತ ಸಾಯಕ್ಕೆ ಹೋಗ್ತಾರೆ. ಕೆಲವರು ನಾನು ಓದುವಂಥ ವಿದ್ಯಾಭ್ಯಾಸದಲ್ಲಿ 3 ಪೇಪರ್ 4 ಪೇಪರ್ ನನಗೆ ಹೋಗಿದೆ ಅಂತ ಸಾಯಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಯಾರು ನನಗಿಲ್ಲ ಅಂತ ಸಾಯಕ್ಕೆ ಹೋಗ್ತಾರೆ. ಅಂತ ಸಾವು ಯಾಕೆ ಬೇಕ್ರಿ? ಸತ್ರೆ ದೇವರಿಗೋಸ್ಕರ ಸಾಯಿರಿ. ಅದುವೇ ದೇವರ ನಾಮ ಮಹಿಮೆಗಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಜಿಂದಗಿ ಏಕಿ ಹೇ, ಓ ಖುದಾ ಕೆ ಲಿಯೇ ಹೋನಾ ಚಾಹಿಯೆ. ಇರುವ ಜೀವನ ಒಂದೇ, ಅದು ದೇವರಿಗೋಸ್ಕರ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಇವರು ದೇವರಿಗೋಸ್ಕರ ಸಾಯಕ್ಕೆ ಹೋಗ್ತಾ ಇದ್ದಾರೆ, ದೇವರಿಗೋಸ್ಕರ ಸಾಯಕ್ಕೆ ಹೋಗ್ತಾ ಇದ್ದಾರೆ. ಹೇಳಿ, ಈಗ ಎಂತ ವಿಶ್ವಾಸಿಗಳು ಇವರು? ನಿಮ್ಮಲ್ಲೇ ಬಲ ಇಲ್ಲ, ಹೆಂಗೆ ಹೇಳಕ್ಕಾಗುತ್ತೆ? ಬಲವಾದ ವಿಶ್ವಾಸಿಗಳು. ಹೇಳಕ್ ಬಲ ಇರುವಾಗ ಬಲನೇ ಇರ್ಬೇಕು. ಬಲವಾದ ವಿಶ್ವಾಸದಿಂದ ಬೆಂಕಿಗೆ ಹೋದ್ರು. ಗಮನಿಸಿ, ಈಗ ದೇವರು ಅವ್ರ ಜೊತೆ ಇರ್ತಾನ ಇರಲ್ಲ? ಹೇಳ್ರಿ. ಯಾರಿಗೋಸ್ಕರ ನಿಂತುಕೊಂಡಿದ್ದಾರೆ? ಯಾರ ಮಾತನ್ನ ನಂಬಿದ್ದಾರೆ? ಯಾರಿಗೋಸ್ಕರ ಪರಿಶುದ್ಧರಾಗಿ ಕಾಪಾಡಿಕೊಂಡಿದ್ದಾರೆ? ಯಾರ ಪಕ್ಷ ನಿಂತುಕೊಂಡಿದ್ದಾರೆ? ಈಗ ದೇವರು ಬರಬೇಕಾ ಇಲ್ವಾ ಅವ್ರ ಜೊತೆ? ನೀನು ಆಗಿದ್ರೆ ನಿನ್ನ ಜೊತೆ ದೇವರು ಇರ್ತಾರ? ನಿನ್ನ ಜೀವನ ಒಂದು, ಯಾಕೆ ನನ್ನ ದೇವರು ನನ್ನ ಜೊತೆ ಇರಲಾಗೇನ, ಯಾಕೆ ನನ್ನ ದೇವರು ನನಗೆ ಮಾಡಲಾಗೇನ ಅಂದ್ರೆ ತಪ್ಪು ದೇವರದಲ್ಲ, ನಿನ್ನದು ತಪ್ಪು ಅದಲ್ವಾ? ಮಾಡೋದೆಲ್ಲ ಮಾಡ್ತೀಯ, ಆಮೇಲೆ ಯಾಕೆ ಬರ್ಲತ್ತ ದೇವ್ರೇ ಅಂತ ಹೇಳಿ ದೇವ್ರ ಮೇಲೆ ಗೋಳಾಡ್ತೀಯ. ಪರಿಶುದ್ಧತೆಯನ್ನು ಕಾಪಾಡ್ಕೋ, ದೇವರ ಪಕ್ಷ ನಿಂತುಕೋ, ದೇವರ ವಾಕ್ಯವನ್ನು ಹಿಡಿದುಕೋ. ದೇವರು ನಿನ್ನ ಸಂಗಡ ಇದ್ದೇ ಇರುವನಾಗಿದ್ದಾನೆ. ಹಲ್ಲೆಲೂಯಾ. ಅವರು ದೇವರಿಗೋಸ್ಕರ ನಿಂತುಕೊಂಡು ಬೆಂಕಿಯಲ್ಲಿ ಹೋದರು. ಬೆಂಕಿಯಲ್ಲಿ ಹೋದಾಗ ರಾಜ ಬೆಂಕಿಯಲ್ಲಿ ಹಾಕಿದ ಮೇಲೆ ರಾಜ ತಿರುಗಿ ಬಗ್ಗಿ ನೋಡ್ತಾ ಇದ್ದಾನೆ. ಅದಲ್ವಾ? ಬಹಳ ಪ್ರೀತಿ ರಾಜ ಅವ್ರಿಗೆ, ಅವ್ರಂದ್ರೆ ಬಹಳ ಪ್ರೀತಿ ರಾಜಗೆ. ಯಾಕೆ ಗೊತ್ತಾ? ಅವ್ರ ಕನಸನ್ನು ಹೇಳಿದ್ದಾರೆ. ರಾಜನ ಹತ್ರ ಕೆಲಸ ಮಾಡುವಳು, ಒಳ್ಳೆ ಬುದ್ಧಿ, ಒಳ್ಳೆ ಗುಣ, ಒಳ್ಳೆ ಜ್ಞಾನ ಉಳ್ಳವರು. ರಾಜನ ಅವ್ರ ಮೇಲೆ ಬಹಳ ಪ್ರೀತಿ ಇದೆ. ಅದು ಏನ್ ಮಾಡ್ಬೇಕು? ಆತನ ಆಜ್ಞೆ ಹಂಗಿದೆಯಲ್ಲ, ಅದಕ್ಕೆ ಆಜ್ಞೆಯನ್ನ ನೆರವೇರಿಸಿದ. ಆಮೇಲೆ ಆ ಪ್ರೀತಿಯಿಂದ ಬಂದು ನೋಡ್ತಾ ಇದ್ದಾನೆ. ಬಗ್ಗಿ ನೋಡುವಾಗ ಪಕ್ಕದವನಿಗೊಬ್ರು ಕರೀತಾ ಇದ್ದಾನೆ, ಬಾ ಇಲ್ಲಿ. ಅವನು ಬರ್ತಾ ಇದ್ದಾನೆ. ನಾವು ಎಷ್ಟು ಜನರು ಹಾಕಿದ್ವಿ ಒಳಗಡೆ? ರಾಜ 3 ಜನರಿಗೆ ಹಾಕಿವಿ. ನಾವು ಎಷ್ಟು ಜನ ಒಳಗೆ ಹಾಕಿವಿ? ಕೆಳಗೆ ಬೆಂಕಿಗೆ 3 ಜನರನ್ನು ಹಾಕಿದೀವಿ. ಆದ್ರೆ 4ನೇ ಮನುಷ್ಯ ತಿರ್ಗಾಳತ್ತನಲ್ಲ, ಯಾರವ? 4ನೇ ಮನುಷ್ಯ ಒಳಗಿದ್ದಾನಲ್ಲ, ಯಾರು? ಆತನ ರೂಪ ದೇವರ ರೂಪದಂತಿದೆ, ಆತನ ಮುಖ ದೇವರ ರೂಪದಂತಿದೆ. ಆತನ ಅವ್ರಿಗೆ ಏನು ಆಗರದ ಹಾಗೆ ಸುತ್ತ ತಿರುಗಾಡ್ತಾ ಇದ್ದಾನ. ಯಾರು ಆತನು? ಹಲ್ಲೆಲೂಯಾ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. 25ನೇ ವಚನ. ಈಗ ಕಟ್ಟಿ ಹಾಕಿದ 4 ನಾವು ನೋಡುತ್ತೇವೆ. ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾನೆ. ಯಾವ್ದ್ರಲ್ಲಿ ತಿರುಗಾಡ್ತಾ ಇದ್ದಾನೆ? ಬೆಂಕಿಯಲ್ಲಿ ತಿರುಗಾಡ್ತಾ ಇದ್ದಾನೆ. ತಿರುಗಾಡೋರು ಯಾರು? ಮನುಷ್ಯ ಅಲ್ಲ. ಅವ್ರು ಯಾರು ಆರಾಧನೆ ಮಾಡಿದ್ರಲ್ಲ, ಯಾರನ್ನ ನಂಬಿದ್ರಲ್ಲ, ಯಾರನ್ನ ಪೂಜಿಸಿದ್ರಲ್ಲ, ಯಾರನ್ನ ಪ್ರಾರ್ಥಿಸಿದ್ರಲ್ಲ, ಅವ್ರಿಗೋಸ್ಕರ ದೇವರು ಬೆಂಕಿಯಲ್ಲಿ ಇಳಿದು ಬಂದಿದ್ದಾರೆ. ಹಲ್ಲೆಲೂಯಾ. ನೋಡಿ, ನೀನು ದೇವರ ಪಕ್ಷ ನಿಂತುಕೊಂಡ್ರೆ, ದೇವರಿಗಾಗಿ ನಿಂತುಕೊಂಡ್ರೆ, ನೀನು ಎಲ್ಲಿದ್ರು ದೇವರು ಅಲ್ಲಿ ನಿನ್ನ ಬಳಿಗೆ ಬರ್ತಾನೆ. ಆಮೆನ್. ದೇವರ ಸ್ಥಾನ ಪರಲೋಕ ಸ್ಥಾನ. ಅವ್ರು ಹೇಳ್ತಾರೆ, ನಮ್ಮ ದೇವರು ಪರಲೋಕದಲ್ಲಿ ಇದ್ದಾನೆ. ಆದ್ರೆ ದೇವರಿಗಾಗಿ ನಿಂತ್ಕೊಂಡಾಗ ಎಲ್ಲಿ ಇಳಿದು ಬಂದ್ರು? ಅವ್ರಿಗೋಸ್ಕರ ಬೆಂಕಿಯಲ್ಲಿ ಇಳಿದು ಬಂದ್ರಿ. ಬೆಂಕಿಯಲ್ಲಿ ದೇವರು ಇಳಿದು ಬಂದ್ರು. ಯಾವ್ದಕ್ಕೋಸ್ಕರ ಬಂದ್ರು? ಅವ್ರನ್ನ ಕಾಪಾಡಲಿಕ್ಕೆ. ಹಲ್ಲೆಲೂಯಾ. ನೀನ್ ದೇವರಿಗೋಸ್ಕರ ನಿಂತುಕೊಂಡಾಗ, ದೇವರಿಗಾಗಿ ಪರಿಶುದ್ಧನಾಗಿ ಜೀವಿಸುವಾಗ, ನಿನ್ನನ್ನು ಕಾಪಾಡಲಿಕ್ಕೆ ದೇವರಿನ ಸಂಗಡ ಇರ್ತಾನೆ. ಆಮೆನ್. ದೇವರವ್ರು ಇಳಿದು ಬಂದಾಗ ರಾಜ ಆಶ್ಚರ್ಯಗೊಳಗಾಗ್ತಾ ಇದ್ದಾನೆ. ಅರೆ, 3 ಜನ ಹಾಕಿವಲ್ಲ, 4ನೇವನು ಎಲ್ಲಿಂದ ಬಂದನು? ನೀವು ಕೇಳ್ಬೋದು. ಫಸ್ಟ್ 4 ಜನರಲ್ಲ, ದಾನಿಯೇಲ ರಾಜನ ಬಳಿಯಲ್ಲಿ ಇದ್ದಾನೆ. ಯಾಕಂದ್ರೆ ಒಳ್ಳೆ ಪೋಸ್ಟ್ ಅಲ್ಲಿ ಅವನಿದ್ದಾನೆ. ಅವನು ಹೇಳೋವನ ಆಟೆ ಮಾಡೋವನಲ್ಲ, ಹೇಳೋವನ ಆಗಿದ್ದಾರ ದಾನಿಯೇಲ. ಈಗ ಉಳಿದವರು ಎಷ್ಟು ಜನ? ಶದ್ರಕ್, ಮೇಷಕ್, ಅಬೇದ್ನೆಗೋ. ಈ 3 ಜನರನ್ನ ಹಾಕಿದಾಗ ನಾವು ನೋಡ್ತೇವೆ ಅವರ ಜೊತೆ ದೇವರು ಇಳಿದು ಬಂದರು. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಆ 3 ಜನರನ್ನು ಎತ್ತಿ ಹಾಕಿದ್ರಲ್ಲ, ಹಾಕೋರು ಸತ್ತು ಹೋದ್ರಂತೆ. ಬೈಬಲ್ ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ.
ದೇವ್ರ ವಾಕ್ಯ ಹೇಳ್ತದೆ, ಯಾರು ಎತ್ತಿ ಅವರನ್ನು ಹಾಕಿದ್ರಲ್ಲ ಹಾಕವ್ರೆ ಆ ಬೆಂಕಿ ಸುಡುವಿಗೆ ಹಾಕವ್ರೆ ಸತ್ತು ಹೋದ್ರಂತೆ. ರಾಜನ ಹೇಳ್ತಾನೆ, ನೀವು ಹೊರಗಡೆ ಬನ್ರಿ. ಆ 3 ಜನ ಹೊರಗಡೆ ಬಂದ್ರು. ಎಷ್ಟು ಜನರನ್ನ ಒಳಗಡೆ ಹಾಕಿದ್ರು? 3 ಜನ, ಅದಲ್ವಾ? ಅವ ರಾಜ ಹೇಳ್ದ 3 ಜನ ಹೊರಗಡೆ ಬರ್ರಿ, 3 ಜನ ಮೇಲೆ ಬಂದ್ರು. ಅವಾಗ ರಾಜನ ಕೆಳಗಿರುವಂತ ವ್ಯಕ್ತಿನ ಕರೆದ, ಇನ್ ಬಾ, ಅವ್ರ ಕೂದಲು ನೋಡಿ ಸ್ವಲ್ಪ. ಆತ ಬಂದು ನೋಡ್ತಾ ಇದ್ದಾನೆ, ಏನು ಬೆಂಕಿ ವಾಸನೆ ಬರಲಾಗ್ಯದ. ಬಟ್ಟೆ ನೋಡ್ತಾ ಇದ್ದೀನಿ, ಏನೋ ಸುಟ್ಟದ? ಬಟ್ಟೆ ಕೂಡ ಏನು ಸುಟ್ಟಿಲ್ಲ. ಎಲ್ಲಾದ್ರೂ ಕಾಲು ಸುಟ್ಟದ? ಕಾಲು ಕೂಡ ಸುಟ್ಟಿಲ್ಲ. ಹಲ್ಲೆಲೂಯಾ. ಯಾರು ಕಾಪಾಡಿದ್ದು? ಅವರ ಆರಾಧನೆ ಮಾಡುವ ದೇವರು, ಅವರ ನಂಬಿದ ದೇವರು ಅವರನ್ನ ಕಾಪಾಡೋದ್ರಿಂದ ಬೈಬಲ್ ಹೇಳ್ತದೆ ಬೆಂಕಿ ವಾಸನೆ ಕೂಡ ಅವ್ರಿಗೆ ಬಿದ್ದಿಲ್ಲ ಅಂತೆ. ಬೆಂಕಿ ವಾಸನೆ ಕೂಡ ಅವ್ರಿಗೆ. ನೀನು ದೇವ್ರ ಪಕ್ಷ ನಿಂತ್ಕೊಂಡ್ರೆ, ದೇವ್ರಿಗೋಸ್ಕರ ನಿಂತ್ಕೊಂಡ್ರೆ ಆ ಸಮಸ್ಯೆ ನಿನ್ನ ಬಳಿಗೆ ಬರದ ಹಾಗೆ ದೇವರು ಮಾಡ್ತಾರೆ. ಅದು ಏನಿದ್ರು ಕೂಡ ನಿನ್ನ ತಾಕದ ಹಾಗೆ ನಿನ್ನ ದಾಟಿ ಹೋಗುವಂತ ದೇವರು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ಆ 3 ಜನ ಪರೀಕ್ಷೆ ಮಾಡಿ ನೋಡಿದಾಗ ಇವರು ಕೂದಲು ಸುಟ್ಟಿಲ್ಲ, ಇವರು ಬಟ್ಟೆಗಳು ಕೂಡ ಏನಾಗಿಲ್ಲ, ಬೆಂಕಿಯಿಂದ ಸಣ್ಣ ಗಾಯ ಬಿ ಏನಾಗಿಲ್ಲ. ನಾವು ಹೆಂಗ್ ಹಾಕಿದ್ವಿ ಹಂಗೆ ಇದ್ದಾರಲ್ಲ. ಹೇಗೆ ನಡೀತಿದೆಯಲ್ಲ, ಹೇಗಿದೆಲ್ಲ ನಡೀತೀರಿ? ನಿನ್ನ ವಿಶ್ವಾಸ ಬೆಕ್ಕಿನಾಗಿದ್ರೆ ಇವೆಲ್ಲ ನಡೆಯಲ್ಲ. ಈ ಕಡೆ ಹುತ್ತಂದ್ರೆ ಈ ಕಡೆ ಜಿಗಿದ್ರೆ, ಆ ಕಡೆ ಹುತ್ತಂದ್ರೆ ಆ ಕಡೆ ಜಿಗಿದ್ರೆ ಏನು ನಡೆಯಲ್ಲ, ಅದಲ್ವಾ? ಯಾರು ಆಮೇನಂತ ಹೇಳಿಲ್ಲ. ಇದೆಲ್ಲ ನಡಿಬೇಕಂದ್ರೆ ಅವರಂತ ವಿಶ್ವಾಸ ನಿನ್ನ ಒಳಗಡೆ ಇರಬೇಕು, ಅವರಂತ ಬಲವಾದ ನಂಬಿಕೆ ನಿನ್ನ ಒಳಗಡೆ ಇರಬೇಕು. ಆವಾಗಲೇ ನೀನು ಎಲ್ಲಿದೆಯೋ ಅಲ್ಲೇ ದೇವರು ನಿನಗೋಸ್ಕರ ಇಳಿದು ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಸಮಸ್ಯೆ ಬರುವಾಗ ನೀವು ಗೆಲ್ಲಬೇಕಾ ಸೋಲ್ಬೇಕಾ? ಏನ್ ಮಾಡ್ಬೇಕು ಗೆಲ್ಲಬೇಕಾದ್ರೆ? ಅವ್ರು ಮಾಡಿದ ಕೆಲಸ 4 ಕೆಲಸ ಮಾಡಿದ್ರು ಗೊತ್ತಾ? ಮೊದಲನೇ ಕೆಲಸ ಏನ್ ಮಾಡಿದ್ರು ಅಂದ್ರೆ ಪರಿಶುದ್ಧತೆಯನ್ನ ಕಾಪಾಡಿಕೊಂಡ್ರು. ನಾವು ಮಲಿನ ಆಗಲ್ಲಪ್ಪ, ನಾವು ದೇವ್ರ ಮಕ್ಕಳಿದ್ದೀವಿ, ನಾವು ಅಶುದ್ಧತೆನ ಯಾವ್ದು ಮುಟ್ಟಲ್ಲ, ದೇವ್ರಿಗೆ ಇಷ್ಟವಾದ ಇಲ್ಲದನ್ನ ಯಾವ್ದು ನಾವು ಮುಟ್ಟಲ್ಲ. ನೋಡ್ರಿ ಅವ್ರು ಎಂತವ್ರು ಇದ್ರು ನೋಡಿ, ಅದಲ್ವಾ? ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ, ಎಲ್ಲ ಚೆಲ್ತಾ ಅಂತೀವಿ, ಚೆಲ್ಲಲ್ಲ, ನಡೆಯಲ್ಲ ರೀ. ಕೆಲವೊಂದು ಟೈಮ್ನಲ್ಲಿ ಯಾವ್ದು ನಡೀತದೋ ಅದೇ ನಡೀತದೆ. ಅವರು ಪರಿಶುದ್ಧತೆಯನ್ನು ಕಾಪಾಡಿಕೊಂಡ್ರು. ರಾಜನ ಕುಡಿಯುವಂತ ಆ ವೈನ್ ಅನ್ನ ಕುಡ್ಲಿಲ್ಲ, ರಾಜನ ತಿನ್ನುವಂತ ಕೆಲವೊಂದು ಆಹಾರಗಳನ್ನ ತಿನ್ಲಿಲ್ಲ. ಯಾಕಂದ್ರೆ ನಾವು ದೇವ್ರ ಮಕ್ಕಳಪ್ಪ, ನಾವು ಅದನ್ನು ಮುಟ್ಟಬಾರದು, ಅದರಂಗೆ ನಾವು ಮಾಡಬಾರಂತ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು. ಕಾರಣ ಏನಂದ್ರೆ ಅವರ ದೇವರು ಪರಿಶುದ್ಧರಾಗಿದ್ದಾರೆ. ಹಲ್ಲೆಲೂಯಾ. ಆತನಿಗೆ ಇಷ್ಟವಿಲ್ಲದನ್ನ ನಾವು ಮಾಡಿಕೊಡುದು. ಎರಡನೇದಾಗಿ ಅವ್ರೇನ್ ಮಾಡಿದ್ರು ಗೊತ್ತಾ? ಸಮಸ್ಯೆ ಪರಿಹಾರಕ್ಕಾಗಿ ಯಾರ ಮುಖ ನೋಡಿದ್ರು? ಸಮಸ್ಯೆ ಬಂದಾಗ ಯಾರ ಮುಖ ನೋಡಿದ್ರು? ದಯಮಾಡಿ ಯಾರು ಹೇಳಿದ್ರು ಪಾಸ್ಟ್ ನಿಮ್ಮ ಮುಖ ಬಿಟ್ರೆ ಮತ್ತೆ ಯಾರ ಮುಖ ನೋಡ್ತೀವಿ ನಾವು? ಸಮಸ್ಯೆ ಬಂದಾಗ ನಿಮಗೆ ನಾವು ಫೋನ್ ಮಾಡ್ತೀವಿ, ಸಮಸ್ಯೆ ಬಂದಾಗ ಅಮ್ಮವ್ರಿಗೆ ನಾವು ಫೋನ್ ಮಾಡ್ತೀವಿ, ಸಮಸ್ಯೆ ಬಂದಾಗ ಯಾರಿಗೆ ನಾವು ಫೋನ್ ಮಾಡ್ತೀವಿ? ನಿಮಗೆ ಮಾಡ್ತೀವಿ. ಮಾಡಿ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ ಅಟೆ, ನಿಮ್ಮ ಜೊತೆ ನಿಂತ್ಕೊಂಡು ನಿಮ್ಗೆ ಪುಷ್ ಮಾಡ್ತೀವಿ ಅಟೆ. ಆದರೆ ನಾವಲ್ಲ ನಿಮಗೆ ಪರಿಹಾರ ಕೊಡೋರು, ನಾವಲ್ಲ ನಿಮಗೆ ಬಿಡುಗಡೆ ಮಾಡೋರು. ನೀನು ಆರಾಧನೆ ಮಾಡುವ ದೇವರು ನಿನಗೆ ಬಿಡುಗಡೆ ಮಾಡ್ತಾರೆ. ಅವರು ಸಮಸ್ಯೆ ಬಂದಾಗ, ಪರಿಹಾರ ಬಂದಾಗ ದೇವರ ಮುಖ ನೋಡಿದ್ರು. ನಾವು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ದೇವರು ನಮಗೆ ಉತ್ತರ ಕೊಡ್ತಾರೆ. ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಉತ್ತರ ಕೊಟ್ಟನ ಇಲ್ವಾ? ಅವ್ರಿಗೆ ಆ ಕನಸಿನ ಎಲ್ಲ ಅರ್ಥವನ್ನು ಹೇಳಿ ಉತ್ತರ ಕೊಟ್ಟರು. ನಿನ್ನ ಸಮಸ್ಯೆ ಬರುವಾಗ ನೀನು ದೇವ್ರ ಮುಖ ನೋಡಿದ್ರೆ ಉತ್ತರ ಬರುತ್ತೆ. ಬರೀ ಅಳ್ಕೊಂತ ಕುಂತ್ರೆ ಏನು ಸಿಗಲ್ಲ ನಿನಗೆ. ನೋಡಿ, ಕೆಲವರು ಮನುಷ್ಯರಿಗೂ ಹೇಳಲ್ಲ, ಸೇವಕರಿಗೂ ಹೇಳಲ್ಲ, ಯಾರ ಮುಂದೆ ಹಂಚ್ಕೊಳ್ಳಲ್ಲ, ಬರೇ ಅಳದು ಖಾಲಿ ರೋತೆ. ಸಿಸ್ಟರ್ ಕ್ಯಾ ಹೋ ಗಯಾ, ಬ್ರದರ್ ಕ್ಯಾ ಹೋ, ಕ್ಯಾ ಕರ್ನಾ ಚಾಹಿಯೆ, ಏ ಬಡ ತಕ್ಲೀಫ್ ಮುಜೆ ಆಯೆ, ದೊಡ್ಡ ಸಮಸ್ಯೆ ನನಗೆ ಬಂದಿದೆ. ಅದು ಇವ್ರಿಗೂ ನಿನಕ್ಕಿಂತ ದೊಡ್ಡ ಸಮಸ್ಯೆ ಇವ್ರಿಗೆ ಬಂತು. ಎಂಥ ಸಮಸ್ಯೆ ಗೊತ್ತಾ? ರಾಜ ಏನು ಮಾಡ್ದ? ಪ್ರಾಣ ತೆಗೆದಾಕ್ತೀನಿ ಅಂತ ಹೇಳ್ದ. ಮಕ್ಕಳೇ ಫೇಲ್ ಆದ್ರೆ ನೋಡ್ರಿ, ನಿಮ್ಮ ಪ್ರಾಣವನ್ನೇ ತೆಗೆದಾಕ್ತೀನಿ ಅಂತ ಹೇಳ್ದ. ಅದಕ್ಕಾಗಿ ರೆಡಿಯಾಗಿ ನಿಂತ್ಕೊಂಡ್ರು ಅವರು. ಯಾರ ಮೇಲೆ ಭರವಸೆ? ದೇವರ ಮೇಲೆ. ಹಲ್ಲೆಲೂಯಾ. ಸಮಸ್ಯೆ ಬಂದಾಗ ದೇವ್ರ ಮುಖ ನೋಡ್ರಿ, ಸಮಸ್ಯೆ ಬರುವಾಗ ದೇವ್ರ ಮೇಲೆ ಹಾತ್ಕೊಳ್ರಿ, ಮನುಷ್ಯರ ಮೇಲೆ ಹಾತ್ಕೊಳ್ಳೋದು ಬೇಡ. ಹಾಗಾದ್ರೆ ಪಾಸ್ಟರ್ ನಿಮಗೆ ನಾವು ಫೋನ್ ಮಾಡಬಾರ್ದಾ? ಪ್ರೇಯರ್ ಮಾಡಿಸ್ಕೋಬಾರ್ದಾ? ಮಾಡಿಸ್ಕೊಳ್ಳಿ. ನಮ್ದು ಹೆಂಗಿದೆ ಅಂದ್ರೆ ಊಟದಲ್ಲಿ ಇರುವಂತ ಚಟ್ನಿ ಇದ್ದ ಹಾಗೆ. ಊಟದ ಮೇಲೆ ಚಟ್ನಿ ಹಾಕ್ಕೊಳ್ತಿರಲ್ಲ, ಏನೇನು ಹಾಕ್ಕೊಳ್ತೀರಿ? ಉಪ್ಪಿನಕಾಯಿ, ಮತ್ತೇನು ಹಾಕ್ಕೊಳ್ತೀರಿ? ಮೊಸರು, ಶೇಂಗಾ ದಿಂಡಿ, ಏನೇನು ಹಾಕ್ಕೊಳ್ತೀರಲ್ವಾ? ನಮ್ಮ ಪ್ರಾರ್ಥನೆ ಹಂಗಿದ್ದಂಗೆ, ಸೈಡಿನ ಇದ್ದಂಗೆ. ಅದ್ರ ಮೇನ್ ಊಟ ಪ್ರಾರ್ಥನೆ ನೀವೇ ದೇವರಿಗೆ ಆಗಿದ್ದೀರಿ. ಮೇನ್ ನೀವೇ ದೇವರಿಗೆ ಪ್ರಾರ್ಥನೆ ಮಾಡುವರಾಗಿದ್ದೀರಿ. ಹಲ್ಲೆಲೂಯಾ. ನೋಡಿ, ಅವರು ಎಂಥ ಪರಿಸ್ಥಿತಿಯಲ್ಲಿ ದೇವರ ಮೇಲೆ ನಂಬಿಕೆಯಲ್ಲಿ ಇದ್ದಾರೆ ಅಂದ್ರೆ, ಆ ಒಂದು ಸಮಸ್ಯೆಯಲ್ಲಿ ದೇವರ ಮೇಲೆ ಹಾತ್ಕೊಂಡಿದ್ದಾರೆ. ಗಮನಿಸಿ, ಅವರು ಅವರ ಊರಲ್ಲಿಲ್ಲ,
ಅವ್ರಿಗೆ ಚರ್ಚ್ ಇಲ್ಲ, ದೇವರ ಆಲಯ ಇಲ್ಲ. ಯಾಕಂದ್ರೆ ನೆಬೂಕದ್ನೆಚ್ಚರ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ. ಅವ್ರಿಗೆ ಹೇಳಲಿಕ್ಕೆ ಪಾಸ್ಟರ್ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಒಳ್ಳೆ ಅವಕಾಶಗಳು ಇಲ್ಲ. ಅಂತ ಟೈಮ್ನಲ್ಲಿ ಬೆಳೆದಂತ ವಿಶ್ವಾಸಿಗಳ್ರಿ ಇವರು. ಹಲ್ಲೆಲೂಯಾ. ಇವತ್ತು ನನಗೆ ಗೊತ್ತಿಲ್ಲ, ಬಹಳ ಜನ ಬಿದ್ದು ಹೋಗ್ತಾ ಇದ್ದಾರೆ, ಕಾರಣ ಗೊತ್ತಿಲ್ಲ. ಸಭೆ ಇದೆ, ಸೇವಕರಿದ್ದಾರೆ, ನಿಮಗೆಲ್ಲ ಎಚ್ಚರ ಪಡಿಸೋರು ಇದ್ರೂ ಕೂಡ ಬಹಳ ಜನ ಬಿದ್ದು ಹೋಗ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಒಂದೇ ಒಂದು ವಿಷಯ, ದೇವರು ಯಾರಂತ ನೀನು ತಿಳ್ಕೊಂಡಿಲ್ಲ. ದೇವ್ರ ಯಾರಂತ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ. ಹೇಳ್ತೀರಿ ಬಾಯಿಂದ, ದೇವ್ರು ಒಳ್ಳೆ ಒಣ್ರಿ ಸರಿಯಾಗನ ಬಾಯಿಂದ ಹೇಳ್ತೀವಿ, ಹೃದಯದಲ್ಲಿ ಅದನ್ನ ಅನುಭವ ಮಾಡ್ಬೇಕು. ಅದನ್ನ ಅನುಭವ ಮಾಡ್ಬೇಕಂದ್ರೆ ಆ ದಾರಿಯಲ್ಲಿ ನಡೀಬೇಕು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತೇವೆ, ಅವರು ಧೈರ್ಯವಾಗಿ ದೇವರ ಬಗ್ಗೆ ಸಾರಿದ್ರು. ದೇವರ ಬಗ್ಗೆ ಯಾವ ರೀತಿಯಲ್ಲಿ ಸಾರಿದ್ರು ಅವರು? ಅದಲ್ವಾ, ಕೆಲವರೆಲ್ಲ ಹೀಗೆ ಮಾಡ್ತಾರೆ, ನಾನು ದೇವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ನನಗೆ ಏನಾದ್ರು ಹೇಳ್ತಾರೇನಪ್ಪ, ದೇವ್ರ ಬಗ್ಗೆ ಹೇಳಿದ್ರೆ ಏನಾದ್ರು ನಮ್ಗೆ ಇದು ಮಾಡ್ತಾರೆ, ನಾನು ಹೇಳಲ್ಲಪ್ಪ ನೀನು ಹೇಳು ಅಂತಾರ ಇಲ್ವಾ? ಕೆಲವು ಸಲ ದೇವ್ರು ನಮಗೆ ಪ್ರೇರಣೆ ಕೊಡ್ತಾರೆ, ಸುವಾರ್ತೆ ಸಾರು, ಸಾಕ್ಷಿ ಹೇಳುವುದಾಗಿ. ಒಂದು ಸಾರಿ ಒಂದು ಹೋಟೆಲಲ್ಲಿ ಒಬ್ಬ ದೇವರ ಸೇವಕರು ಪ್ರಯಾಣ ಮಾಡಿ ಒಂದು ಮೀಟಿಂಗ್ ಅವರು ಹೋಗ್ತಾ ಇರುವಾಗ, ಗಮನಿಸಿ, ಒಂದು ಮೀಟಿಂಗ್ ಅವರು ಹೋಗ್ತಾ ಇರುವಾಗ ದೇವರೊಂದು ಪ್ರೇರಣೆ ಕೊಟ್ಟರಂತೆ ಅವರಿಗೆ, ಈ ಹೋಟೆಲ್ ಹತ್ರ ಕಾರನ್ನು ನಿಲ್ಲಿಸು. ಆ ಹೋಟೆಲ್ ಹತ್ರ ಕಾರನ್ನು ನಿಲ್ಲಿಸಿದ್ರಂತೆ. ಅವರು ಮೀಟಿಂಗ್ ಹೋಗ್ತಾ ಇದ್ರೆ, ಅರ್ಜೆಂಟ್ ಅಲ್ಲಿ ಪ್ರಸಂಗ ಮಾಡಬೇಕು. ಆ ಕಾರನ್ನು ನಿಲ್ಲಿಸಿದಾಗ ಆ ಹೋಟ್ಲ್ ಒಳಗಡೆ ಹೋಗಂತ ದೇವ್ರು ಪ್ರೇರಣೆ ಕೊಟ್ಟರಂತೆ. ಒಳಗಡೆ ಹೋದ್ರು. ಆವಾಗ ಟೀ ಬೇಕಂತೇಳಿ ಅವ್ರು ಹೇಳಿದ್ರು. ಚಾ ಅನ್ನ ಒಬ್ಬ ವ್ಯಕ್ತಿ ತಗೊಂಡ್ಬಂದು ಅವರ ಟೇಬಲ್ ಮೇಲೆ ಇಟ್ಟರು. ಈ ಸೇವಕರು ಅವ್ರ ಮುಖ ನೋಡಿದ್ರು. ಅವ್ರ ಮುಖ ಬಾಡಿ ಹೋಗಿದೆ, ಏನೋ ಚಿಂತೆಯಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ. ದೇವರಾತ್ಮ ಅವ್ರಿಗೆ ಹೇಳಿದ್ರು, ಇವರಿಗೆ ನೀನು ದೇವ್ರ ಬಗ್ಗೆ ಹೇಳು, ನನ್ನ ಬಗ್ಗೆ ಇವ್ರಿಗೆ ಸುವಾರ್ತೆ ಹೇಳು. ಇವರು ಸುವಾರ್ತೆ ಹೋದ್ರೆ ಅಲ್ಲಿ ಮೀಟಿಂಗ್ ಲೇಟ್ ಆಗ್ತದೆ ನೋಡಿ. ಇಲ್ಲಿ ಸಮಯ ಕಳೆದ್ರೆ ಅಲ್ಲಿ ಏನಾಗುತ್ತೆ? ಅದಕ್ಕೆ ಅವ್ರು ಹೇಳಿದ್ರಂತೆ, ದೇವರೇ ಈ ಟೈಮ್ ಒಳ್ಳೇದಲ್ಲ, ಮತ್ತೆ ಇನ್ನೊಂದು ಸಾರಿ ನಾನು ಬಂದಾಗ ಸುವಾರ್ತೆ ಹೇಳ್ತೀನಿ, ಇನ್ನೊಂದು ಸಾರಿ ನಾನು ಬಂದಾಗ ನಿನ್ನ ಬಗ್ಗೆ ಸಾರ್ತೀನಿ ಅಂತ ಹೇಳಿದಾಗ ಆವಾಗ ದೇವರಾತ್ಮನ ಸ್ವರಕ್ಕೆ ಅವರು ಕಿವಿಗೊಡದೆ ಹಾಗೆ ಕಾರ್ ಹಾಕೊಂಡು ಹೋದ್ರು. ಆ ಮೀಟಿಂಗ್ ಮುಗಿಸ್ಕೊಂಡು ಬರುವಾಗ ಅದೇ ಹೋಟೆಲ್ ಹತ್ರ ಯಾವ ವ್ಯಕ್ತಿ ಇವ್ರಿಗೆ ಟೀ ತಂದು ಕೊಟ್ರಲ್ಲ, ಯಾರಿಗೆ ದೇವ್ರ ಸುವಾರ್ತೆ ಹೇಳಂತ ಹೇಳಿದ್ರಲ್ಲ, ಅದೇ ವ್ಯಕ್ತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ. ಅವ್ರು ತಿರುಗಿ ಬರುವಾಗ ಗಮನಿಸಿ, ದೇವರು ಅವ್ರಿಗೆ ಎಚ್ಚರಿಕೆ ಕೊಟ್ರ, ಅವ್ರಿಗೆ ದೇವ್ರ ಬಗ್ಗೆ ಸುವಾರ್ತೆ ಸಾರಿದ್ರೆ ಅವ್ರ ಪ್ರಾಣ ಉಳಿತಾ ಇತ್ತ? ಕೆಲವೊಂದು ಟೈಮ್ನಲ್ಲಿ ಆತ್ಮಗಳಾಗಿರ್ತವೆ, ಸುವಾರ್ತೆ ಸಾರಲೇಬೇಕು. ಹಲ್ಲೆಲೂಯಾ. ನಿಮ್ಮ ಬಂಧುಗಳಾಗಿರ್ಬೋದು, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಅಕ್ಕಪಕ್ಕದವ್ರಿಗಾಗಿರ್ಬೋದು, ಯಾರಿಗೆ ಆಗಿರ್ಬೋದು, ನೀವು ಸುವಾರ್ತೆ ಸಾರುವಾಗ ದೇವರು ನಿಮ್ಮ ಪಕ್ಷದಲ್ಲಿ ಕಾರ್ಯಗಳನ್ನ ಮಾಡುವನಾಗಿದ್ದಾನೆ. ಇವರು ಧೈರ್ಯವಾಗಿ ಸುವಾರ್ತೆ ಸಾರಿದ್ರೆ ಏನು ಸಾರಿದ್ರೆ ಗೊತ್ತಾ? ರಾಜ, ನಮ್ಮ ದೇವರು ಪರಲೋಕ ದೇವರಾಗಿದ್ದಾನೆ. ನಮ್ಮ ದೇವರೇನಾಗಿದ್ದಾರೆ? ಪರಲೋಕ ದೇವರಾಗಿದ್ದಾರೆ. ನಮ್ಮ ದೇವರು ಪರಲೋಕದಲ್ಲಿ ವಾಸ ಮಾಡ್ತಾನೆ. 1ನೇ ಅಧ್ಯಾಯದಲ್ಲಿ ಮಾತು ಹೇಳ್ತಾರೆ, ನಮ್ಮ ದೇವರು ಚಿರಂಜೀವಿ ಆಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಉಳಿಸ್ತಾನೆ, ನಮ್ಮ ದೇವರು ನಮ್ಮನ್ನು ಕಾಪಾಡ್ತಾನೆ. ಈ ಮಾತನ್ನು ಹೇಳಿದಾಗ ಏನ್ ಮಾಡಿದ್ರು ಗೊತ್ತಾ? ಧೈರ್ಯವಾಗಿ ಸುವಾರ್ತೆ ಹೇಳಿದ್ರು. ಹಲ್ಲೆಲೂಯಾ. ಎಷ್ಟು ಜನ ನಾವು ಇನ್ನೊಬ್ಬರಿಗೆ ಸುವಾರ್ತೆ ಸಾರ್ತೀವಿ? ಕೈಗಳ ಮೇಲೆ ತೊಳುವ. ಎಷ್ಟು ಜನಕ್ಕೆ ದೇವ್ರ ಬಗ್ಗೆ ನಾವು ಹೇಳ್ತೀವಿ? ಸ್ವಲ್ಪ ಹೇಳಿದ್ರೆ ಇಟೇ ಎತ್ರಿ, ಇಲ್ಲ ಭಾಳ ಹೇಳ್ತೀರ, ಅವ್ರ ಮೇಲೆ ಎತ್ರಿ. ಭಾಳ ಹೇಳ್ತೀರಾ? ಯಾರ ಬಗ್ಗೆ ಹೇಳ್ತೀರಾ? ಆ ಮಲ್ಕಮ್ ಇದ್ದಾರಲ್ಲ, ಆಕಿ ಭಾಳ ಕಠಿಣ ಆಕಿ, ನೀವು ಬಾಜು ಇದ್ದವ್ರಿಗೆ ಬಗ್ಗೆ ಹೇಳ್ತೀರಾ? ಯಾರ ಬಗ್ಗೆ ಹೇಳ್ತೀರಾ? ನೀನು ಪ್ರಾರ್ಥನೆ ಮಾಡುವ ದೇವರು, ನೀನು ನಂಬಿರೋ ದೇವ್ರ ಬಗ್ಗೆ ಹೇಳ್ಬೇಕು. ಯಾರ ಜೊತೆ ಆದ್ರೂ ನೀನು ಕುಂತಾಗ ಎದ್ದಾಗ ಅಕ್ಕಪಕ್ಕದ ಮನೆ ಬಗ್ಗೆ ಹೇಳ್ಬಾರ್ದ್ರಿ. ಯಾರ ಬಗ್ಗೆ ಹೇಳ್ಬೇಕು? ನಿನ್ನ ದೇವರ ಬಗ್ಗೆ ಹೇಳ್ಬೇಕು. ಇವರು ದೇವರ ಬಗ್ಗೆ ಧೈರ್ಯವಾಗಿ ಸಾರಿದ. 4ನೇದಾಗಿ ಅವರು ದೇವರನ್ನ, ದೇವರ ವಾಕ್ಯವನ್ನ ಹಿಡ್ಕೊಂಡ್ರು. ಏನ್ ಮಾಡಿದ್ರು? ದೇವರನ್ನ, ದೇವರ ವಾಕ್ಯವನ್ನ. ಯಾವಾಗ ಇವೆರಡನ್ನ ಹಿಡ್ಕೊಂಡ್ರು, ದೇವರು ಅವ್ರ ಜೊತೆ ಇದ್ದು ಅದ್ಭುತವಾಗಿ ಕಾರ್ಯವನ್ನ ಇರುವ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಳೋಣ. ಬಂದೇನಿ ಬಳಿಗೆ ಬಂದೇನಿ, ಈಸಪ್ಪ ನಿನ್ನ ಪ್ರೀತಿ ತಂದೇನಿ. ಹೇಳುವ ಕೈ ಎತ್ತಿ ಹೇಳುವ ಒಂದ್ಸಾರಿ. ಬಂದೇನಿ ಬಳಿಗೆ ಬಂದೇನಿ, ಈಸಪ್ಪ ನಿನ್ನ ಪ್ರೀತಿ ತಂದೇನಿ. ನಿನ್ನನ್ನೇ ನಂಬಿ ಬಂದೆ ಏಸಯ್ಯ, ನನಗೆ ಆಧಾರ ನೀನೇ ಏಸಯ್ಯ. ಹೇಳೋ ಹೃದಯ ಅಂತರಾಳದಿಂದ, ನಿನ್ನನ್ನೇ ಅಪ್ಪ ನಂಬಿದಂಥವ್ರು ಸೇರೋಣವಾ. ನನಗೆ ಆಧಾರ ನೀನೇ ಏಸಯ್ಯ, ಏಸಯ್ಯ, ಏಸಯ್ಯ ನನ್ನ ಒಳ್ಳೆ ನಾಯಕ ನೀನಯ್ಯ. ಹೇಳವಾ.
ಏಸಯ್ಯ ಏಸಯ್ಯ ನನ್ನ ಒಳ್ಳೆ ತಂದೆ ತಾಯಿಯು ನನ್ನ ತೊರೆದು ಬಿಟ್ಟರು, ನಾನಂಬಿದ ನನ್ನವರು ದೂರಾದರು. ಹೇಳುವ, ತಂದೆ ತಾಯಿಯು ನಾನಂಬಿದ ನನ್ನವರು ದೂರಾದರು. ಬಂದೆ ನೀ ಬಳಿಗೆ ಬಂದೆ ನೀ, ಏಸಪ್ಪ ನಿನ್ನ ಪ್ರೀತಿ ತಂದೆ ನೀ. ಬಂದೆ ನೀ ಬಳಿಗೆ ಬಂದೆ ನೀ, ಏಸಪ್ಪ ನಿನ್ನ ಪ್ರೀತಿ